ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದು ಇರಾನ್ ಮತ್ತು ಇಸ್ರೇಲ್ ವಾರ್ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ. ಯಾಕಂದರೆ ಮೀಡಿಯಾದಲ್ಲಿ ತುಂಬ ರಾಂಗ್ ಇನ್ಫಾರ್ಮೇಷನ್ ಬರ್ತಾಯಿದೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ನಮಗೆ ಇವಾಗ ಮೀಡಿಯಾದಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೆ, ನಮಗೆ ನ್ಯೂಸ್ ಯಾವ ಥರ ಬರ್ತಾಯಿದೆ ಅಂದರೆ, ನಾವು ಇಸ್ರೇಲಿಗೆ ಸಪೋರ್ಟ್ ಮಾಡಬೇಕು ಇಂಡಿಯನ್ಸು ಅನ್ನೋ ಥರ ಎಲ್ಲ ತೋರಿಸ್ತಾ ಇದ್ದಾರೆ. ಬಟ್ಟು ನಮಗೆ ಇರಾನ್ ಏನು ಮಾಡಿದೆ, ಇರಾನ್ ನಮಗೆ ಯಾವ ಥರ ಸಪೋರ್ಟ್ ಆಗಿದೆ, ಅದು ಫಸ್ಟ್ ನಾವು ತಿಳ್ಕೊಬೇಕು. ಅದು ಎಷ್ಟು ಅಂದರೆ, ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ 90% ಜನಕ್ಕೆ ಅದು ಗೊತ್ತಿಲ್ಲ. ಓಪನಾಗಿ ಹೇಳ್ಬೇಕಂದ್ರೆ ಯಾರಿಗೂ ಗೊತ್ತಿಲ್ಲ. 90% ಜನಕ್ಕೆ ಗೊತ್ತಿಲ್ಲ ಇರಾನ್ ಯಾವ ಥರ ನಮ್ಗೆ ಹೆಲ್ಪ್ ಆಗಿದೆ, ಎಷ್ಟು ನಮ್ಮ ದಿನಚರಿಗಳಿಗೆ ಎಷ್ಟು ಹೆಲ್ಪ್ ಆಗ್ತಿದೆ ಇರಾನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಓಪನಾಗಿ ಹೇಳ್ಬೇಕಂದ್ರೆ ಯಾರಿಗೂ ಗೊತ್ತಿಲ್ಲ. ಆ ಥರ ಸಿಚುವೇಶನ್ನು ನಾವು ನಂಬೋದೇನು, ಮೀಡಿಯಾದಲ್ಲಿ ತೋರಿಸೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು. ಇವಾಗ ಸೋಷಿಯಲ್ ಮೀಡಿಯಾ ಅಂತೂ ಇವಾಗ ಮೀಡಿಯಾನಿನ್ನೂ ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನು ಎಲ್ಲರೂ ನಂಬೋ ಥರ ಆಗೋಗ್ಬಿಟ್ಟಿದೆ ಇವಾಗ. ಆ ಥರ ಆಗಿದೆ ನಮ್ಮದು ಪರಿಸ್ಥಿತಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟು ಇಸ್ರೇಲ್ ಬಗ್ಗೆ ತಗೊಳ್ಳೋಣ. ಇಸ್ರೇಲ್ ನಮ್ಗೆ ಯಾವ ಥರ ಹೆಲ್ಪ್ ಇದೆ. ಇಸ್ರೇಲ್ ನಮಗೂ ಹೆಲ್ಪ್ ಮಾಡಿರೋದು ಒಂದೇ ಒಂದು ಹೇಳ್ಬೇಕಂದ್ರೆ, ಓಪನಾಗಿ ನಮಗೆ ಯಾವುದೇ ಈ ವಾರ್ ಬಗ್ಗೆ ಇರ್ತಕ್ಕಂಥ ಹೆಲ್ಪ್ಗಳು ಅಷ್ಟೇ ಇಸ್ರೇಲ್ ಮಾಡೋದು. ನಮಗೆ ಯಾವುದೇ ನಮಗೆ ಈಗ ಯುದ್ಧೋಪಕರಣಗಳು, ಆ ಥರ ಯುದ್ಧೋಪಕರಣಗಳು ಬೇಕಂದರೆ ಇಸ್ರೇಲ್ ಹೆಲ್ಪ್ ಮಾಡುತ್ತೆ ನಮಗೆ. ಅದು ಬಿಟ್ಟರೆ ಇಸ್ರೇಲಿಂದ ನಮಗೆ ಬೇರೆ ರೀತಿ ಸಪೋರ್ಟ್ ಇಲ್ಲ. ಬಟ್ ಇರಾನ್ ಇಸ್ರೇಲ್ಗಿಂತ ಮುಂಚೆಯಿಂದನೂ ಇರಾನ್ ನಮ್ಗೆ ಯಾವ ಥರ ಹೆಲ್ಪ್ ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಮಗೆ ಕ್ರೂಡ್ ಆಯಿಲು, ಇವಾಗ ನಾವೇನು ಯೂಸ್ ಮಾಡ್ತಾಯಿದ್ದೀವಿ ಗ್ಯಾಸು, ಇದಕ್ಕೆಲ್ಲ ಮುಖ್ಯ ಕಾರಣನೇ ಇರಾನು. ಅದನ್ನು ಯಾವ ಮೀಡಿಯಾನೇ ಇವಾಗ ಹೇಳಲ್ಲ. ಈ ಸದ್ಯದ ಪರಿಸ್ಥಿತಿ ಏನಂತನೂ ನಿಮಗೆ ಗೊತ್ತು. ಅದಕ್ಕೋಸ್ಕರ ಯಾವುದೇ ಒಂದು ಕಂಟ್ರಿ ಇವಾಗ ಬಿಕಾಸ್ ಆಫ್ ರಾಜಕೀಯ ಬಗ್ಗೆ ಮಾತಾಡೋಕ್ಕೆ ನಿಮಗೂ ಗೊತ್ತು ಯಾಕೆ ಮಾತಾಡಲ್ಲ ಅಂತ ಹೇಳ್ಬಿಟ್ಟು. ಏನಾದರೂ ಮಾತಾಡಿದರೆ ಸುಮ್ಮನೆ ಪ್ರಾಬ್ಲಮ್. ಅದಕ್ಕೋಸ್ಕರ ಇರಾನ್ ನಮಗೆ ಕ್ರೂಡ್ ಆಯಿಲ್ ಕೊಟ್ಟಿದೆ, ಗ್ಯಾಸ್ ನಮ್ಗೆ ಏನೇ ಪ್ರತಿಯೊಂದು ನಾವು ಪೆಟ್ರೋಲಿಯಂ ಏನು ಯೂಸ್ ಮಾಡ್ತೀವಿ ಎಲ್ಲ ಸಪೋರ್ಟಿಂಗ್ ಇರೋದು ನಮಗೆ ಇರಾನಿಂದ. ನಮಗೆ ಪ್ರತಿಯೊಂದು ಇರಾನಿಂದೆ. ಬಟ್ಟು ಇರಾನ್ನ ಅಗೇನಿಸ್ಟಾಗಿ ಏನಕ್ಕೆ ಮೀಡಿಯಾಗಳು ತೋರಿಸ್ತಿದೆ ಅಂತ ನಾ ಹೇಳೋದಕ್ಕಿಂತ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕೆ ಇವ್ರು ತೋರಿಸ್ತಾ ಇದ್ದಾರೆ. ಬಿಕಾಸ್ ಆಫ್ ಗೋಧಿ ಮೀಡಿಯಾ. ಎಲ್ರಿಗೂ ಗೊತ್ತು ಗೋಧಿ ಮೀಡಿಯಾ, ಅದು ಏನೇ ಇರಲಿ ಗೋಧಿ ಮೀಡಿಯಾ ಅಂತ ಹೇಳ್ಬೋದು ಅಷ್ಟೇ. ಏನಕ್ಕೆ ಈ ಥರ ಅಗೇನಿಸ್ಟು, ಇವರು ಏರ್ ಡಿಫೆನ್ಸ್ ಮಾಡ್ತಾಯಿಲ್ಲ ಇರಾನ್ ಅವರು, ಏಕೆ ಏರ್ ಡಿಫೆನ್ಸ್ ಮಾಡ್ತಾಯಿಲ್ಲ ಅಂತ ಯಾವುದಾದ್ರು ಒಂದು ಮೀಡಿಯಾ ತೋರಿಸ್ತಾ ಇದೆಯಾ? ನಮ್ಮ ಭಾರತೀಯರು 4,000 ಜನ ಇರಾನಲ್ಲಿದ್ದಾರೆ. ಅವ್ರನ್ನ ಏರ್ ಲಿಫ್ಟ್ ಮಾಡಿಸ್ತಾ ಇದ್ದಾರೆ. ಅವರು ನಮ್ಮ ಕಂಟ್ರಿಗೆ ಕಳ್ಸೋಕ್ಕೆ ಸೇಫ್ಟಿಯಾಗಿ ಏರ್ ಲಿಫ್ಟ್ ಮಾಡೋಕ್ಕೋಸ್ಕರ ಸೇಫ್ಟಿಯಾಗಿ ಕಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಇನ್ನೊಂದು ಇದರಲ್ಲಿ ಮೇಜರ್ ಕೈವಾಡ ಇರೋದು ಯುನೈಟೆಡ್ ಕಿಂಗ್ಡಮ್ ಅಂದರೆ ಅಮೇರಿಕಾದವ್ರದ್ದು. ಇದರಲ್ಲಿ ಮೇನ್ ಕೈವಾಡ ಇರೋದು ಅಮೇರಿಕಾದವ್ರದ್ದು. ಏನೇ ಏರ್ ಡಿಫೆನ್ಸ್ ಏನೇ ಮಾಡಬೇಕಂದ್ರೂ ಅವ್ರ ಅಥಾರಿಟಿಯಲ್ಲೇ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಪ್ರತಿಯೊಬ್ಬ ಇಂಡಿಯನ್ ಸೇಫ್ಟಿಯಿಂದ ಇಂಡಿಯನ್ ಕಳಿಸ್ತಾ ಇರೋದು ಇರಾನು. ಇದು ಯಾವ ಥರ ಮಾಡ್ತಾ ಇದ್ದಾರೋ ಅವ್ರು ಏರ್ ಡಿಫೆನ್ಸ್ ಮಾಡ್ತಾಯಿಲ್ಲ. ಏರ್ ಡಿಫೆನ್ಸ್ ಮಾಡದೇನೆ ಅವ್ರು ಇರಾನ್ ಒಂಟಿಯಾಗಿ ಹೋರಾಟ ಮಾಡ್ತಿದೆ. ಆದ್ರೂ ಮೀಡಿಯಾದಲ್ಲಿ ತೋರಿಸ್ತಾ ಇರೋದೇನು, ಇರಾನ್ ಹಂಗಾಗಿ ಆ ಥರ ಧ್ವಂಸ ಆಗೋಯ್ತು, ಅಷ್ಟು ಬ್ಲಾಸ್ಟ್ ಆಗೋಯ್ತು, ಆ ಥರ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಓಕೆ, ಇರಾನ್ ಮೇಲೆ ಅಷ್ಟು ಅಟ್ಯಾಕ್ ಆಗಿದೆ, ಎಲ್ಲ ಆಗಿದೆ. ಬಟ್ ಇರಾನ್ಗೆ ಯಾವ ಕಂಟ್ರಿನೂ ಸಪೋರ್ಟ್ ಮಾಡಿಲ್ಲ. ಒಂಟಿಯಾಗಿ ಹೋರಾಟ ಮಾಡ್ತಿದೆ ಇರಾನ್. ಬಟ್ ಇಸ್ರೇಲ್ಗೆ ಅಮೇರಿಕ ಬಂದ್ಬಿಟ್ಟು ಇಸ್ರೇಲ್ ಸ್ಟ್ರಾಂಗಾಗಿ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ, ಸ್ಟ್ರಾಂಗಾಗಿ ವಾರ್ ಮಾಡ್ತಾ ಇದ್ದಾರೆ. ಅಮೇರಿಕ ಬಂದ್ಬಿಟ್ಟು ಇರಾನ್ ಮೇಲೆ ರಾತ್ರೋರಾತ್ರಿ ದಾಳಿ ಮಾಡುವಂಥದ್ದು ಏನಿತ್ತು. ಇಸ್ರೇಲ್ ಅಷ್ಟೊಂದು ಸ್ಟ್ರಾಂಗಾಗಿ ವಾರ್ ಮಾಡ್ತಾ ಇದೆಯಲ್ಲ, ಏನಕ್ಕಿತ್ತು?
ಮೀಡಿಯಾದಲ್ಲಿ ತೋರಿಸೋದು ನಾವು ನಂಬೋದು ಅಷ್ಟಿದಲ್ಲ. ಇವಾಗೇ ನೋಡಿ, ಇಷ್ಟೆಲ್ಲ ಆದಮೇಲೆ ಇರಾನ್ ಈ ಅಟ್ಯಾಕ್ ಆದಮೇಲೆ ವಾಪಸ್ ನಮಗೆ ನಮ್ಮ ಸಾಮಾನ್ಯ ಜನರಿಗೆ ಇವ್ರೇನು ರಾಜಕೀಯದವರು ಅವ್ರಿಗೆ ಏನಿದ್ರೂ ಇದು ಬರೋಲ್ಲ, ಅವ್ರಿಗೇನು ಇದಾಗಲ್ಲ, ಅವ್ರಿಗೇನು ದುಡ್ಡಿಂದ ಅಮೌಂಟಿಂದ ಇದು ಬರೋಲ್ಲ. ಇರಾನ್ಗೆ ಅಟ್ಯಾಕ್ ಆದರೆ ಇಂಡಿಯಾಗೆ ಏನು ಆರ್ಥಿಕ ವ್ಯವಸ್ಥೆ ಎಷ್ಟು ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋದು ಎಜುಕೇಟೆಡ್ ಕೆಲವೊಂದು ಜನಕ್ಕೆ ಅರ್ಥ ಆಗುತ್ತೆ. ಇನ್ನು ಕೆಲವರಿಗೆಲ್ಲ ಈಗ ಸುಮ್ಮನೆ ನಮ್ಮಲ್ಲೇ ಹುಟ್ಟಿಸ್ತಾರಲ್ಲ ಇವಾಗ ಹಿಂದೂ ಮುಸ್ಲಿಮ್ ಅದು ಇದು ಅಂತ ಹೇಳ್ಬಿಟ್ಟು ಈ ರಾಜಕೀಯವಾಗಿ ಇದು ಮಾಡ್ತಾರಲ್ಲ, ಅವ್ರಿಗೆಲ್ಲ ಅರ್ಥ ಆಗಲ್ಲ. ಡೀಸೆಲ್ ರೇಟ್ ಏನಾಗುತ್ತೆ, ಪೆಟ್ರೋಲ್ ರೇಟ್ ಏನಾಗುತ್ತೆ, ಗ್ಯಾಸ್ ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ, ಯಾರಿಗೂ ಇಮ್ಯಾಜಿನ್ ಇಲ್ಲ. ಇದು ಎಲ್ಲ ನಮಗೆ ಕೊಡ್ತಾ ಇರೋದು ಇರಾನು. ಅದು ಯಾರಿಗಾದ್ರೂ ಗೊತ್ತಾ? ಇಸ್ರೇಲಿಂದ ಏನು ಯುದ್ಧೋಪಕರಣಗಳು ನಮ್ಗೆ ಓಕೆ, ಯುದ್ಧೋಪಕರಣಗಳು ಕೊಟ್ರಪ್ಪ. ನಾವು ಮೊನ್ನೆ ಪಾಕಿಸ್ತಾನ ವಿರುದ್ಧ ಅದೇ ಯುದ್ಧೋಪಕರಣ ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ವಾರ್ ಮಾಡಿದ್ವಿ. ಏನು ಸಾಧಿಸಿದ್ವಿ ಅದರಿಂದ? ಏನು ಮಾಡಿದ್ರು ಇವರು ಹೇಳಿ? ಯಾರು ಟ್ರಂಪ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಆ ಯುದ್ಧನ ಆಫ್ ಮಾಡಿದರು. ಇವಾಗ ಟ್ರಂಪೇ ಅಲ್ಲಿ ಸಪೋರ್ಟ್ ಮಾಡೋಕೆ ಹೋಗ್ತಾ ಇದ್ದಾರೆ. ಅವತ್ತು ಟ್ರಂಪೇ ನಮಗೆ ಬರ್ಬೋದಾಗಿತ್ತಲ್ಲ. ಅದೇ ಟ್ರಂಪೇ ಒಂದು ಮೀಟಿಂಗಲ್ಲಿ ಹೇಳ್ತಾರೆ, ಇಂಡಿಯಾ ಮತ್ತು ಪಾಕಿಸ್ತಾನ್ ಎರಡು ಸಮಬಲವಾಗಿದೆ ಅಂತಂದು ಒಂದು ಮೀಟಿಂಗಲ್ಲಿ ಹೇಳ್ತಾರೆ. ಅದಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ಮೋದಿ ಅವ್ರದ್ದು ಒಂದು ರಿಪ್ಲೈ ಇರಲ್ಲ. ಅದು ಯಾವ ಮೀಡಿಯಾನು ತೋರಿಸಲ್ಲ. ಅದನ್ನೇನಕ್ಕೆ ತೋರಿಸಲ್ಲ? ಇದನ್ನು ಕೆಲವೊಂದು ಜನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇವಾಗ ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮೀಡಿಯಾದಲ್ಲಿ ನೋಡಿರೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ಯಾಕಂದರೆ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಪೇಮೆಂಟು ಅಮೌಂಟು ಅಂತ ಅವ್ರದ್ದು ಇರುತ್ತೆ. ನಿಮ್ಗೆ ನಾನೇನು ಹೇಳ್ಬೇಕಾಗಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಈ ಪ್ರತಿಯೊಬ್ಬರು ಯಾವುದೇ ವರ್ಕ್ ಮಾಡ್ಬೇಕಂದ್ರೂ ಪೇಮೆಂಟ್ಗೋಸ್ಕರ ಮಾಡೋದು. ಅವರಾದ್ರೂ ಅಷ್ಟೇ, ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ, ಪೇಮೆಂಟ್ಗೋಸ್ಕರನೇ ವರ್ಕ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಳಿ. ಇರಾನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ದಯವಿಟ್ಟು. ಇರಾನ್ಗೆ ನಮ್ಮ ಬೆಂಬಲ ಯಾವತ್ತೂ ಇರಬೇಕು. ಯಾಕಂದರೆ ಇವತ್ತಿಂದ ಅಲ್ಲ ನಮ್ಗೆ ಇರಾನ್ ಸಪೋರ್ಟ್ ಮಾಡ್ತಾ ಇರೋದು. ಪ್ರತಿಯೊಂದು ನಮ್ಮ ಇಂಡಿಯಾದಲ್ಲಿ ಎಷ್ಟಿತ್ತು ನಮ್ಮದು ಡೀಸೆಲ್ ಪೆಟ್ರೋಲ್ ಬೆಲೆ ಇದೆ 10 ವರ್ಷದ ಹಿಂದೆ 60-70 ರೂಪಾಯಿ ಇರೋದು, ಇವತ್ತಿಗೆ ಎಲ್ಲಿ ಹೋಗಿದೆ? 100 ರೂಪಾಯಿ ಪೆಟ್ರೋಲು 100-110 ಹೋಗಿದೆ. ಇನ್ನು ಕೆಲವೇ 2-3 ತಿಂಗಳಲ್ಲೇ 130 ರೂಪಾಯಿವರೆಗೂ ಹೋಗಿಲ್ಲ ಅಂದರೆ ಈ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಹೇಳಿ ನಿಮಗೆ, ನನಗೆ ಬೇಕಾದರೆ 130ವರೆಗೂ 130 ಇದನ್ನ ಬರೆದಿಟ್ಕೊಳ್ಳಿ. 130ವರೆಗೂ ನಮ್ಮ ಪೆಟ್ರೋಲ್ ಬೆಲೆ ಹೋಗುತ್ತೆ ನೋಡಿ. ಇದು ಬೇಕಾದರೆ ನೀವು ಕ್ರೂಡ್ ಆಯಿಲಿಂದ, ಯಾಕಂದರೆ ನಮಗೆ ಮೇನ್ ಕ್ರೂಡ್ ಆಯಿಲ್ ಸಪ್ಲೈ ಮಾಡೋದೇ ಇರಾನಿಂದನೇ ನಮಗೆ ಗ್ಯಾಸು, ಕ್ರೂಡ್ ಆಯಿಲ್ ಪ್ರತಿಯೊಂದು ನಮಗೆ ಇರಾನಿಂದನೇ ಬರಬೇಕು. ಅದು ಯಾರಿಗಾದ್ರೂ ಗೊತ್ತಾ ಇವ್ರಿಗೆ? ಇವರು ಇಸ್ರೇಲ್ ಬಗ್ಗೆ ವಹಿಸ್ಕೊಂಡು ಮಿಡಿಯೋದವರು ಏನು ಇಸ್ರೇಲ್ ಹಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ಬಿಡ್ತು, ಇದು ಅಮೇರಿಕ ಬಂದ್ಬಿಟ್ಟು ಸಪೋರ್ಟ್ ಮಾಡಿಬಿಡ್ತು. ಯಾಕಯ್ಯ, ನಮ್ಮದು ಪಾಕಿಸ್ತಾನ ಇಂಡಿಯಾ ವಾರ್ ಆಗ್ತಿತ್ತಲ್ಲ, ಅವಾಗ ಅಮೇರಿಕ ಬಂದ್ಬಿಟ್ಟು ಅಮೇರಿಕ ಮಧ್ಯೆ ನಿಲ್ಸು ಅಂತ ಏನಕ್ಕೆ ಕೇಳಬೇಕಾಗಿತ್ತು? ಆಯ್ತು, ನಮಗೆ ಸಪೋರ್ಟ್ ಮಾಡೋದು ಬೇಡ, ನೀವು ಮಾಡಿ ಅಂತಂದು ಹೇಳ್ಬೋದಾಗಿತ್ತಲ್ಲ, ನಿಲ್ಲಿಸಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಅದನ್ನು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಟ್ರಂಪ್ ಅವರು ಹೇಳ್ತಾರೆ 2 ದೇಶ ಬಲಿಷ್ಠವಾಗಿದೆ, ನಾ ಹೇಳಿದ್ದಕ್ಕೆ ಯುದ್ಧ ಸ್ಟಾಪ್ ಮಾಡಿದ್ರು ಅಂತ ಟ್ರಂಪ್ ಓಪನ್ ಆಗಿ ಹೇಳಿದರೆ ಒಂದು ರಿಪ್ಲೈ ಇಲ್ಲ ನಮ್ಮ ಪ್ರೈಮ್ ಮಿನಿಸ್ಟ್ರಿಂದ ಇದ್ರ ಬಗ್ಗೆ ಅದಕ್ಕೋಸ್ಕರ ಒಂದೇ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇರಾನ್ನ ನಾವು ಬಿಟ್ಕೊಡೋದು ಬೇಡ. ಯಾಕಂದರೆ ಇರಾನ್ ನಮ್ಗೆ ಮುಂಚೆಯಿಂದನೂ ಅಷ್ಟೊಂದು ಮಾಡಿದೆ ನಮ್ಮ ದೇಶಕ್ಕೋಸ್ಕರ. ಇವತ್ತಿಗೂ ಇರಾನ್ ಏರ್ ಡಿಫೆನ್ಸ್ ಏನಕ್ಕೆ ಯಾವುದೇ ಒಂದು ಏರ್ ಡಿಫೆನ್ಸ್ ಏನಕ್ಕೆ ಮಾಡ್ತಾಯಿಲ್ಲ ಅಂದರೆ, ನಮ್ಮ ದೇಶದ 4,000 ಜನ ಅಲ್ಲಿದ್ದಾರೆ, ಅವ್ರನ್ನೆಲ್ಲ ಏರ್ ಲಿಫ್ಟ್ ಮಾಡಿಸ್ತಾ ಇದ್ದಾರೆ. ಅದೇ ಒಂದು ಉದ್ದೇಶ. ಇನ್ನೊಂದು ಅಮೇರಿಕದವರು ಏನೇ ಏರ್ ಡಿಫೆನ್ಸ್ ಏನೇ ಇದ್ರೂ ಅಮೇರಿಕದವ್ರ ಕೈಲಿದೆ. ಅದಕ್ಕೊಂದೇ ಒಂದು ಕಾರಣಕ್ಕೋಸ್ಕರ ಅವರು ಏರ್ ಡಿಫೆನ್ಸ್ ಮಾಡ್ತಾಯಿಲ್ಲ. ಅದೇ ಒಂದು, ಯಾರು ದಯವಿಟ್ಟು ಇರಾನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇಲ್ಲಿ ಮೀಡಿಯಾದಲ್ಲಿ ಏನು ತೋರಿಸ್ತಾ ಇದ್ದಾರೆ ಆ ಥರ ಅಲ್ಲಿ ನಡೀತಾ ಇಲ್ಲ. ಅಲ್ಲಿ ನಡೀತಾ ಇರೋದೇ ಇಸ್ರೇಲ್ ಏನು ಉಳಿತಾ ಇಲ್ಲ, ಆ ಥರ ಇಸ್ರೇಲ್ ಆ ಥರ ಆಗ್ತಾಯಿದೆ. ಬಟ್ಟು ಮೀಡಿಯಾದವರು ನಮ್ಗೆ ಆ ಥರ ಕನ್ವೆ ಮಾಡ್ತಾ ಇದ್ದಾರೆ. ಆ ಥರ ಅನ್ನಂಗಿದ್ರೆ ಇಸ್ರೇಲ್ಗೆ ಏನಕ್ಕೆ ಅಮೇರಿಕ ಸಪೋರ್ಟ್ ಬೇಕಾಗಿತ್ತು? ಇಸ್ರೇಲ್ ಒಂದೇ ಹೊಡೆದಾಕ್ಬೋದಾಗಿತ್ತಲ್ಲ ಇರಾನ್ನ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವುದೇ ಒಂದು
ಮಿಸ್ ಇವೆಲ್ಲ ಮೀಡಿಯಾದಲ್ಲಿ ತೋರಿಸೋದು ಇದು ಮಾಡೋ ಅವನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ದಯವಿಟ್ಟು ಯಾವತ್ತೂ ನಾವು ಇಂಡಿಯನ್ಸ್ ಆಗ್ಬಿಟ್ಟು ನಾವು ಇದು ಮಾಡಿಕೊಂಡು ನಮಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆ, ನಮಗೆ ಭಾರತ ದೇಶದವ್ರಿಗೆ ನಮಗೊಂದು, ನಾವು ರಾಮ ಹುಟ್ಟಿದ ಒಂದು ಭೂಮಿ ನಮ್ಮದು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಮಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಅದಕ್ಕೂ ಅದೇ ಒಂದು ಉದ್ದೇಶದಿಂದ ಇಸ್ರೇಲು ಅಂತ ಮೀಡಿಯಾದಲ್ಲಿ ತೋರಿಸ್ಬೋದು. ಬಟ್ ಇಸ್ರೇಲ್ ಅವ್ರದ್ದೇ ನನಗೆ ನಮ್ಮ ದೇಶಕ್ಕೆ ಅವ್ರು ಏನು ಮಾಡಿದ್ದಾರೆ ನನಗೆ ಅಷ್ಟೊಂದೇನು ನನಗಿದಿಲ್ಲ, ಅವರಿಂದ ನನಗೆ ಇದಿಲ್ಲ. ಬಟ್ ಇರಾನಿಂದ ನಮ್ಗೆ ತುಂಬ ಹೆಲ್ಪ್ ಇದೆ. ಬಟ್ಟು ಇದೆಲ್ಲ ನ್ಯೂಸ್ ಬರ್ತಾ ಇದ್ದಾವೆ, ಆ ನ್ಯೂಸ್ಗಳನ್ನ ನಂಬೇಡಿ ಅಂತ ಅಷ್ಟೇ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಇದ್ರ ಬಗ್ಗೆ ನಾಳೆ ಒಂದು ವಿಡಿಯೋ ಮಾಡ್ತೀನಿ, ಫುಲ್ಲಾಗಿ ಅಷ್ಟು ಡೀಟೇಲ್ಸಾಗಿ ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಹೇಳ್ಬಿಟ್ಟು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.